ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಫಲವನ್ನು ತಿಳಿಸಿಕೊಡುತ್ತೇನೆ. ಮೇಷರಾಶಿಯವರಿಗೆ 10 ಕವಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಲಾಭದಾಯಕ ವಾರ. ಮಿಥುನ ರಾಶಿಯವರಿಗೆ 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತ್ತೆ, ಅಶುಭ ವಾರ್ತೆ ಕೇಳಿಸುತ್ತೀರಾ, ಜನರ ವಿರೋಧವಾಗುತ್ತೆ, ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಸಿಂಹ ರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿದೆ. ಕನ್ಯಾ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೊಂಚ ಮಟ್ಟಿಗೆ ಕಷ್ಟ ಉಂಟು, ಸ್ವಲ್ಪ ಮಟ್ಟಿಗೆ ಜಾಗೃತೆಯಿಂದ ಇರತಕ್ಕಂಥದ್ದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ವಾರ ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ನಿಮ್ಮ ರಾಶಿಯ ವಾರ ಭವಿಷ್ಯದ ಮುಖಾಂತರ ಫಲವನ್ನು ತಿಳಿಸಿಕೊಡುತ್ತೇನೆ. ದಿನಾಂಕ 22/6/2025ರಿಂದ 28/6/2025 ಅಂದರೆ ಭಾನುವಾರದಿಂದ ಶನಿವಾರದವರೆಗೂ ನಿಮ್ಮ ಜೀವನದ ಆಗುಹೋಗುಗಳನ್ನು ತಿಳಿಸಿಕೊಡುತ್ತೇನೆ. ವಿಶ್ವಾಸ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ ಮುಕ್ತಾಯವಾಗಿ ಆಷಾಢ ಮಾಸ ಪ್ರಾರಂಭವಾಗುತ್ತೆ. ಕೃಷ್ಣ ಪಕ್ಷವು ಮುಕ್ತಾಯವಾಗಿ ಶುಕ್ಲ ಪಕ್ಷ ಪ್ರಾರಂಭವಾಗುತ್ತೆ. ಅಂದರೆ ನಿಮಗೆ 25ನೇ ತಾರೀಕು ಅಮಾವಾಸ್ಯೆ ಬರತಕ್ಕಂಥದ್ದು. ಅಲ್ಲಿವರು ಕೂಡ ಜ್ಯೇಷ್ಠ ಮಾಸವಿರುತ್ತೆ. ನಂತರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಈ ವಾರದ ವಿಶೇಷತೆಗಳೇನು ಅಂತ ಹೇಳಿದ್ರೆ 23ನೇ ತಾರೀಕು ಸೋಮ ಪ್ರದೋಷವಿದೆ. ಅಂದರೆ ಪ್ರದೋಷದಲ್ಲಿ ಯಾರು ಶಿವನ ಆರಾಧನೆ ಮಾಡುತ್ತಾರೋ ಅವರಿಗೆ ಖಂಡಿತವಾಗಿಯೂ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. 25ನೇ ತಾರೀಕು ಮಣ್ಣೆತ್ತಿನ ಅಮಾವಾಸ್ಯೆ. ಯಾರು ಅಮಾವಾಸ್ಯೆಯೆಂದು ಕಾಲಭೈರವನ್ನು ಆರಾಧನೆ ಮಾಡುತ್ತಾರೋ ಆ ಕಾಲಭೈರವನ ಮುಂದೆ ಕುಂಬಳಕಾಯಲ್ಲಿ ಅರಳಿ ಎಣ್ಣೆಯನ್ನು ಇಟ್ಟುಕೊಂಡು ಆರತಿಯನ್ನು ಮಾಡಿ ಭಗವಂತನಿಗೆ ಬೆಳಗುತ್ತಾರೋ ಅಥವಾ ದುರ್ಗಿಯನ್ನು ಆರಾಧನೆ ಮಾಡುತ್ತಾರೋ ಅವರುಗಳ ಶತ್ರುಗಳ ಸಂಪೂರ್ಣ ಸಂಹಾರ ಆಗತಕ್ಕಂಥದ್ದು. ಅದೇ ರೀತಿ 27ನೇ ತಾರೀಕು ಆಷಾಢ ಮಾಸದ ಮೊದಲನೆಯ ಶುಕ್ರವಾರ ಪ್ರಾರಂಭವಾಗುತ್ತೆ. ಅದನ್ನು ಲಕ್ಷ್ಮೀ ಆರಾಧನೆ ಮಾಡಿ ಖಂಡಿತವಾಗಿಯೂ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆಯ ಫಲ ಅಪೇಕ್ಷೆ ಆಗ್ಬೋದು ಅಂತೇಳಿ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ 10 ಕವಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಉಂಟಾಗಿರುತ್ತೆ. ನೆಮ್ಮದಿಯ ಜೀವನವನ್ನು ಈ ವಾರ ನೀವು ಕಾಣ್ಬೋದು. ಆತ್ಮೀಯ ಮಿತ್ರರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷವಾಗುತ್ತೆ. ಅವರ ಉತ್ತಮ ಮಾರ್ಗದರ್ಶನ ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ಬುನಾದಿಯನ್ನು ಹಾಕೊಡುತ್ತೆ. ಸಮಾಜದಲ್ಲಿ ನಿಮಗೆ ಒಳ್ಳೆ ಗೌರವ ಸಿಗುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಜಯವನ್ನು ಈ ವಾರ ಅಪೇಕ್ಷೆ ಮಾಡ್ಬೋದು. ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ ಅಂತ. ಅಂದರೆ ನಿಮ್ಮ ಮನೆಗೆ ನಿಮ್ಮ ಇಷ್ಟ ಮಿತ್ರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಅಥವಾ ನೆಂಟರುಗಳು ಆಗಮನದಿಂದ ಮನೆಗೆ ಬರೋದ್ರಿಂದ ಸಂತೋಷ ಉಂಟಾಗುತ್ತೆ. ಈ ವಾರ ನಿಮಗೆ ಒಳ್ಳೆ ಸನ್ಮಾನದ ಅಪೇಕ್ಷೆ ಮಾಡತಕ್ಕಂಥವರು ಅಂತ. ಅಂದರೆ ವೃಷಭರಾಶಿಯವರು ತುಂಬ ದಿನದಿಂದ ಕಾಯ್ತಾ ಇರ್ತಾರೆ. ಎಲ್ಲರೂ ಹೇಳಿರ್ತಾರೆ ಗುರು ಚೆನ್ನಾಗಿದ್ದಾನೆ, ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ, ಆದರೂ ಕೂಡ ಸಮಾಜದಲ್ಲಿ ಗುರುತಿಸುವಿಕೆ ಕಮ್ಮಿ ಆಗ್ತಾ ಇದೆ, ಲಾಭ ಕಮ್ಮಿ ಆಗ್ತಿದೆ ಅಂತ ಮನಸ್ಸಲ್ಲಿ ಆಲೋಚನೆ ಇದ್ದರೆ ಖಂಡಿತ ಅದನ್ನು ದೂರ ಮಾಡ್ಕೊಳ್ಳಿ. ಈ ವಾರ ಸಮಾಜದಲ್ಲಿ ಒಳ್ಳೆ ಗೌರವ ಸಿಗುತ್ತೆ, ಒಳ್ಳೆ ಸನ್ಮಾನಗಳು ಸಿಗುತ್ತೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಈ ವಾರ ಸಮಾಜದಲ್ಲಿ ಗುರುತಿಸುವಿಕೆ ಆಗತ್ತೆ ಅಂತ. ಈ ವಾರ ನೀವು ಮನಸ್ಸಲ್ಲಿ ಅಂದ್ಕೊಂಡಿರತಕ್ಕಂಥ ಕೆಲಸದಲ್ಲಿ ಕಾರ್ಯಸಿದ್ಧಿ ಖಂಡಿತವಾಗುತ್ತೆ. ಒಳ್ಳೆ ಲಾಭವನ್ನು, ಕೀರ್ತಿಯನ್ನು ಈ ವಾರ ವೃಷಭರಾಶಿಯವರು ಅಪೇಕ್ಷೆ ಮಾಡತಕ್ಕಂಥವ್ರಾಗಿರ್ತೀರಾ ಅಂತ. ಅಂದರೆ ಈ ವಾರ ಸಿಗುತ್ತೆ ನಿಮಗೆ ಅದು ಅಂತ. ಈ ವಾರ ಶುಭವಾರ ವೃಷಭರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಲಾಭ ನಷ್ಟವಿದೆ ಅಂತೇಳಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರಿಗೆ 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತ್ತೆ ಅಂತ ಹೇಳಿದ್ವಿ ಆಗಲೇ. ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯ ಗುರು ಅದೇ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅಷ್ಟು ಲಾಭದಾಯಕವಾಗಿರೋದಿಲ್ಲ ಅಂತ. ಈ ವಾರ ಸ್ವಲ್ಪ ಫಲ ಜಾಸ್ತಿ ಇರುತ್ತೆ. ಆ ವಿಚಾರದಲ್ಲಿ ಧನಹಾನಿಯಾಗತ್ತೆ. ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗತ್ತೆ ಅಂತ. ಮಾಡತಕ್ಕಂಥ ಕೆಲಸದಲ್ಲಿ ಜೋಪಾನವಾಗಿರಿ, ಇಲ್ಲ ಅಡೆತಡೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಶುಭ ವಾರ್ತೆ ಕೇಳಿಸುತ್ತೀರಾ ಅಂದರೆ ನಿಮಗೆ ಯಾವುದು ಮನಸ್ಸಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೋ ಅದೇ ವಾರ್ತೆಯನ್ನು ಈ ವಾರ ಕೇಳಿಸ್ಕೊಳ್ತೀರಾ. ಜನರ ವಿರೋಧವಾಗುತ್ತೆ. ಸುಮ್ಮನೆ ಸುಮ್ಮನೆ ಜನಗಳೊಂದಿಗೆ ವಿರೋಧ ಕಟ್ಟಿಕೊಳ್ತೀರಾ. ಮಾಡತಕ್ಕಂಥ ಕೆಲಸಗಳಲ್ಲಿ
ವಾದ ವಿವಾದಗಳನ್ನು ಕೆಲಸ ಕ್ಷೇತ್ರದಲ್ಲಿ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮ ಜೊತೆ ಯಾರೋ ಸಹೋದ್ಯೋಗಿಗಳು ಇರ್ತಾರೋ ಅವ್ರ ಜೊತೆ ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಕೊಂಚ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಲ್ಲ, ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತ ತಿಳಿದುಕೊಳ್ಳೋಣ. ಕಟಕ ರಾಶಿಯವರಿಗೆ 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ವೈರಿಗಳಿಂದ ಜಯತ್ವ ಪ್ರಾಪ್ತವಾಗತ್ತೆ ಅಂತ. ಪ್ರಮುಖವಾಗಿ ನೀವು ಯಾರನ್ನ ವೈರಿಗಳು ಅಂತ ಅಂದ್ಕೊಂಡಿರ್ತೀರ, ಯಾರಿಂದ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೋ ಅವರಿಂದ ಜಯತ್ವ ಪ್ರಾಪ್ತವಾಗತ್ತೆ. ಕೈಗೊಂಡ ಅಷ್ಟೂ ಕೆಲಸಗಳಲ್ಲಿ ಒಳ್ಳೆಯ ಲಾಭವನ್ನು, ಕೀರ್ತಿನ ಅಪೇಕ್ಷೆ ಮಾಡ್ಬೋದು. ಧನ ಮಾನ ಎರಡೂ ಕೂಡ ಲಾಭದಾಯಕವಾಗುತ್ತೆ. ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಲಾಭದ ಅಪೇಕ್ಷೆ ಇರುತ್ತೆ. ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈ ವಾರ ಕಟಕ ರಾಶಿಯವ್ರಿಗೆ ಈಡೇರುತ್ತೆ ಅಂತ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂಥೇಳಿ ತಿಳಿದುಕೊಳ್ಳೋಣ. ಸಿಂಹರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಳ್ಳರಿಂದ ಕಂಟಕವಿದೆ ಅಂತ. ಸ್ವಲ್ಪ ಮಟ್ಟಿಗೆ ಮನೆಯನ್ನು ಅಥವಾ ವ್ಯಾಪಾರ ಸ್ಥಳವನ್ನು ಅಥವಾ ಕಿಸೆ ಜೋಬುಗಳಲ್ಲಿ ಹಣಕಾಸು, ಚಿನ್ನ, ಬೆಳ್ಳಿ, ವಜ್ರಗಳನ್ನು, ವೈಡೂರುಗಳನ್ನು ಧಾರಣೆ ಮಾಡ್ತಿರೋ ಜಾಗ್ರತೆಯಿಂದಿರಿ. ಕಳ್ಳರಿಂದ ಈ ವಾರ ನಿಮಗೆ ಕಾಟವಿದೆ ಅಂತ. ಅದೇ ರೀತಿ ರಾಜ್ಯಾಧಿಕಾರಿಗಳಿಂದ ಪೀಡೆಗೊಳಗಾಗ್ತೀರ. ಅಂದರೆ ರಾಜಕಾರಣಿಗಳಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಪರ್ಸನ್ಸ್ ನಿಮಗೆ ಈ ವಾರ ತೊಂದರೆಯನ್ನು ಕೊಡ್ತಾರೆ. ಸ್ವಲ್ಪ ಮಟ್ಟಿಗೆ ಈ ವಾರ ಅಷ್ಟು ವಿಚಾರದಲ್ಲಿ ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕಾರ್ಯನಿರ್ವಹಿಸತಕ್ಕಂಥದ್ದು ಅಂತ. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಎಚ್ಚರಿಕೆಯಿಂದ ಜೀವನವನ್ನು ಮಾಡತಕ್ಕಂಥದ್ದು. ಕಳ್ಳರಿಂದ ಒಂದಷ್ಟು ಇನ್ಫ್ಲೂಯೆನ್ಸ್ ಪರ್ಸನ್ಸ್ಗಳಿಂದ ನಿಮಗೆ ಈ ವಾರ ತೊಂದರೆ ತಾಪತ್ರಗಳಾಗುತ್ತೆ. ಆ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದಿರಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಅಂತ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಪ್ರಮುಖವಾಗಿ ಈ ವಾರ ಕೊಂಚ ಮಟ್ಟಿಗೆ ಕಷ್ಟ ಉಂಟು, ಆದರೂ ಮುನ್ನುಗ್ಗಿ ಮಾಡತಕ್ಕಂಥ ಕೆಲಸದಲ್ಲಿ ಕೊನೆಯ ಭಾಗದಲ್ಲಿ ಒಳ್ಳೆ ಲಾಭದ ಅಪೇಕ್ಷೆ ಉಂಟಾಗತ್ತೆ ಅಂತ. ಈ ವಾರ ನೀವು ಯಾರನ್ನ ನಂಬಿರ್ತೀರೋ ಅವರಿಂದನೇ ನಿಮಗೆ ಕಷ್ಟ ಪ್ರಾಪ್ತವಾಗುತ್ತೆ. ಅದೇ ರೀತಿ ಅವರಿಂದನೇ ಸಮಸ್ಯೆಗಳಿಗೆ ಸಿಗಾಕೊಳ್ತೀರಾ ಅಂತ. ವಾರದ ಕೊನೆಯ ಭಾಗದಲ್ಲಿ ಒಳ್ಳೆಯ ಲಾಭವನ್ನು ನೋಡ್ಬೋದು, ಧನವನ್ನು ನೋಡತಕ್ಕಂಥವ್ರಾಗಿರ್ತೀರ. ಅದೇ ರೀತಿ ಮನಸ್ಸಿಗೆ ಹತ್ತಿರ ಆಗಿರ್ತಕ್ಕಂಥ ಒಂದಷ್ಟು ಸ್ನೇಹಿತರ ಈ ವಾರ ನೀವು ಕಳ್ಕೊಳ್ಳಬಹುದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಮಿಶ್ರದ ಫಲ ಅಪೇಕ್ಷೆ ಇದೆ, ಸ್ವಲ್ಪ ಜಾಗೃತೆಯಿಂದ ವ್ಯವಹರಿಸತಕ್ಕಂಥದ್ದು ಅಂತ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಾವ ರೀತಿ ಒಳ್ಳೆ ಅಪೇಕ್ಷೆ ಇದೆ ಅಂತ ತಿಳಿದುಕೊಳ್ಳೋಣ. ತುಲಾರಾಶಿಯವರಿಗೆ 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಅದೇ ರೀತಿ ಈ ವಾರ ಸ್ವಲ್ಪ ಮನೆಯಲ್ಲಿ ನೆಂಟರುಗಳ ಸಹಾಯದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭದಾಯಕವನ್ನು ನೋಡ್ಬೋದು. ಅದೇ ರೀತಿ ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಸ್ನೇಹಿತರ ಸಹವಾಸದಿಂದ ನಿಮಗೆ ಒಳ್ಳೆಯ ಭವಿಷ್ಯಕ್ಕೆ ಮಾರ್ಗದರ್ಶನ ಸಿಗುತ್ತೆ. ಅದೇ ರೀತಿ ನೀವು ಮಾಡತಕ್ಕಂಥ ಹೊಸ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತ ವರ್ಗದವರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಅಂದರೆ ಸ್ವಲ್ಪ ತುಲಾರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತ ಹೇಳಿದ್ರೆ ತಪ್ಪಲಾರದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸ್ವಲ್ಪ ನಿಮಗೆ ಕಸಿಬಿಸಿ ಆಗಿರುತ್ತಲ್ಲ ಇಂದಿನ ವಾರಗಳಿಗೆ ಹೋಲಿಸ್ಕೊಂಡ್ರೆ, ಅದರಿಂದ ದೂರವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು. ಕೈಗೊಂಡ ಕೆಲಸದಲ್ಲಿ ಜಯತ್ವಾಗುತ್ತೆ. ಯಾವ ಕೆಲಸ ಈ ವಾರ ಕೈಗೆತ್ಕೊಳ್ತೀರಾ ಖಂಡಿತ ಆ ಕೆಲಸ ಈಡೇರುತ್ತೆ, ಜಯತ್ವ ಪ್ರಾಪ್ತವಾಗುತ್ತೆ. ಅದೇ ರೀತಿ ಈ ವಾರ ಧನಲಾಭವಾಗುತ್ತೆ, ಅನಿರೀಕ್ಷಿತ ಧನಲಾಭವಾಗುತ್ತೆ ಅಂತ ಮನಸ್ಸಿನ ಮಾತನ್ನು ಕೇಳಿ ಖಂಡಿತ ಈ ವಾರ ನೆಮ್ಮದಿಯಿಂದ ಇರ್ತೀರ. ವೃಶ್ಚಿಕ ರಾಶಿಯವರಿಗೆ 80% ಈ ವಾರ ತುಂಬ ಲಾಭದಾಯಕ ವಾರ ಅಂತ. ಮುಂದಿನ ರಾಶಿ ಧನುರಾಶಿ. ಈ ಧನುಸ್ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಒಟ್ಟು 8 ಕವಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳಿಂದ ಜಯತ್ವ ಪ್ರಾಪ್ತವಾಗತ್ತೆ, ಬಿಡುಗಡೆಯಾಗತ್ತೆ ಅಂತ. ಅಂದರೆ
ಪ್ರತಿಯೊಬ್ಬ ವ್ಯಕ್ತಿಗೂ ಹಿತಶತ್ರುಗಳಿರ್ತಾರೆ, ಶತ್ರುಗಳಿರ್ತಾರೆ. ಆದರೆ ಅವರ ಕಿರಿಕಿಗಳನ್ನು ಸಹಿಸ್ಕೊಂಡು ಸಾಕಾಗಿರುತ್ತೆ. ಯಾವಾಗಾದರೂ ಅವರಿಂದ ಬಿಡುಗಡೆ ಸಿಗುತ್ತೋ ಅಂತ ಎಷ್ಟೋ ಜನ ಪರಿತಪಿಸ್ತಿರ್ತೀರ. ಆದರೆ ಈ ದಿನ ಧನುರಾಶಿಯವರಿಗೆ ಅವರಿಂದ ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಆಗುತ್ತೆ. ನೀವು ಯಾವ ಕೆಲಸವನ್ನು ತೆಗೆದುಕೊಂಡ್ರು ಈ ವಾರ ಒಳ್ಳೆ ಲಾಭವನ್ನು ನೋಡಿದವರಾಗಿರ್ತೀರ. ಈ ವಾರ ನೀವು ಮಾಡತಕ್ಕಂಥ ಹೊಸ ಕೆಲಸಗಳಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡುತ್ತವರಾಗಿರ್ತೀರ. ಈ ವಾರ ನೀವು ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ತೀರಾ ಅಂತ. ಅಂದರೆ ಈ ವಾರ ಧನುರಾಶಿಯವರಿಗೆ ಒಂದಷ್ಟು ಲಾಭದಾಯಕ ವಾರ ಆಗಿರುತ್ತೆ ಅಂತ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿ ಲಾಭದಾಯಕವಾಗಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಹೊಸ ಮನೆಗೆ ಹೋಗತಕ್ಕಂಥ ಯೋಗ ಮಕರ ರಾಶಿಯವರಿಗಿದೆ. ಹೊಸ ಮನೆಗೆ ಹೋಗೋ ಮುಖಾಂತರ ಮನಸ್ಸಿಗೆ ಒಂದಷ್ಟು ನಿರಾಳವಾಗುತ್ತೆ, ಸಮಾಧಾನ ಕೂಡ ಆಗುತ್ತೆ. ಅದೇ ರೀತಿ ಈ ವಾರ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣ ಮಾಡೋಕ್ಕೆ ಒಳ್ಳೆ ಬುನಾದಿ, ಒಳ್ಳೆ ಹೆಜ್ಜೆಯನ್ನು ನೀಡ್ತೀರ. ನಿಮ್ಮ ಪರಿಶ್ರಮವನ್ನು ಜನ ಗುರುತಿಸುವಿಕೆಯಿಂದ ನೋಡ್ತಾರೆ. ಉತ್ತಮ ಸ್ನೇಹಿತರ ಸಹವಾಸ ಆಗುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಲಾಭದಾಯಕವನ್ನು ಅಪೇಕ್ಷೆ ಮಾಡ್ಬೋದು ಅಂತ. ಈ ವಾರ ಮಕರ ರಾಶಿಯವರಿಗೆ ಪ್ರಶಸ್ತವಾದ ಶುಭವಾರ ಅಂತ ಹೇಳೋದು ತಪ್ಪಲಾರದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಅಪೇಕ್ಷೆ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಒಟ್ಟು 1, 2, 3, 4, 5, 6, 7, 8 ಒಟ್ಟು 8 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಮನಸ್ಸಿಗೆ ಅಂದುಕೊಂಡತಕ್ಕಂಥ ಅಷ್ಟೂ ಕೆಲಸವನ್ನು ಕುಂಭರಾಶಿಯವರು ಮಾಡಿ ಖಂಡಿತ ಒಳ್ಳೆ ಲಾಭದಾಯಕವಾಗತ್ತೆ. ಈ ವಾರ ನಿಮಗೆ ಒಳ್ಳೆಯ ಧನ ಲಾಭವಾಗತ್ತೆ ಅಂತ. ಪ್ರಮುಖವಾಗಿ ಯಾರು ಕೃಷಿಕರಿರ್ತೀರ, ಯಾರು ಕೈಗಾರಿಕೆ ಕೆಲಸಗಳನ್ನು ಮಾಡ್ತಿರ್ತೀರ ಅವ್ರಿಗೆ ಲಾಭದಾಯಕವಾಗಿರುತ್ತೆ. ಈ ವಾರ ನೀವು ಏನೇ ಕೆಲಸಗಳು ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಜಯತ್ವ ಪ್ರಾಪ್ತಿಯನ್ನು ಮಾಡ್ಬೋದು. ಅದೇ ರೀತಿ ಈ ವಾರ ಹೊಸ ಕೆಲಸಗಳಿಗೆ ಅನಿರೀಕ್ಷಿತ ಬೆಂಬಲವೂ ಕೂಡ ಸಿಗುತ್ತೆ ಅಂತ ನೀವು ಅಂದ್ಕೊಂಡೇ ಇರೋದಿಲ್ಲ. ಇಂಥವ್ರು ನನ್ನ ಜೊತೆ ಬಂದು ನಿಂತ್ಕೊಳ್ತಾರೆ ಬೆಂಬಲವಾಗಿ ಅಂತೇಳಿ, ಅಂಥವ್ರೆಲ್ಲವರ ಬೆಂಬಲ ಈ ವಾರ ಸಿಗುತ್ತೆ. ಈ ವಾರ ಕುಂಭರಾಶಿಯವರಿಗೆ ಪ್ರಶಸ್ತವಾದ ವಾರ ಅಂತ ಹೇಳಿದ್ರು ಕೃತಫಲಾರದು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ತಿಳಿದುಕೊಳ್ಳೋಣ. ಒಟ್ಟು 10 ಕಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ, ಪ್ರಮುಖವಾಗಿ ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಭೋಜನವನ್ನು ಸವಿತೀರಾ. ಅದೇ ರೀತಿ ಸುಖದಿಂದ ಇಡೀ ವಾರ ಕೂಡಿರತಕ್ಕಂಥದ್ದು. ಆತ್ಮೀಯ ಮಿತ್ರರು ನಿಮಗೆ ಒಳ್ಳೆಯ ಸಹಕಾರವನ್ನು, ಒಳ್ಳೆಯ ಸಮ್ಮಿಲವನ್ನು ಈ ವಾರ ಮಾಡ್ತಾರೆ. ಒಳ್ಳೆಯವ್ರ ಜೊತೆ ಫ್ರೆಂಡ್ಶಿಪ್ ಬಾಂಡಿಂಗ್ ಚೆನ್ನಾಗಿ ವೃದ್ಧಿ ಆಗುತ್ತೆ. ನಿಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಭವಿಷ್ಯಕ್ಕೋಸ್ಕರ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಈ ವಾರ ಒಳ್ಳೆ ಅನುಕೂಲವಿದೆ. ಈ ವಿಚಾರದಲ್ಲಿ ಸಂಶಯವೇ ಬೇಡ. ಅಂದರೆ ಈ ವಾರ ನೀವು ಯಾವ ಕೆಲಸವನ್ನು ತೆಗೆದುಕೊಳ್ಬೇಕು, ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದಿರಾ, ಆ ಕೆಲಸ ಮಾಡಿ. ಆ ಕೆಲಸದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಲಾಭವನ್ನು, ಕೀರ್ತಿಯನ್ನು ಮೀನರಾಶಿಯವರು ಅಪೇಕ್ಷೆ ಮಾಡ್ಬೋದು. ಯಾರಿಗಾದರೂ ನಾನು ಕೂಡ ಕವಡೆ ಶಾಸ್ತ್ರದ ಮುಖಾಂತರ ನನ್ನ ಭವಿಷ್ಯವನ್ನು ತಿಳಿದುಕೊಳ್ಬೇಕು, ಅಥವಾ ನನ್ನ ಮುಂದಿನ ಭವಿಷ್ಯ ಯಾವ ರೀತಿ ಇರುತ್ತೆ, ನನಗೆ ಒಳ್ಳೆಯ ಸಂತಾನವಾಗುತ್ತಾ, ಅಥವಾ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಈಗ ಚೇಂಜ್ ಮಾಡೋದು ಒಳ್ಳೆಯ ಲಾಭದಾಯಕವಾಗಿದೆಯಾ, ಅಥವಾ ಹೊಲ ಗದ್ದೆಗಳ ವ್ಯಾಜ್ಯಗಳು ಯಾವಾಗ ನಿವಾರಣೆ ಆಗುತ್ತೆ, ಅಥವಾ ನನಗೆ ಯಾವುದರ ಪ್ರಯೋಗಗಳಾಗಿದೆಯಾ, ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಕೈಯಾರ ನೀವೇ ಕವಡೆಯನ್ನು ಬಿಟ್ಟು ಫಲವನ್ನು ನೋಡ್ಕೊಳ್ಬೋದು. ಅದೇ ರೀತಿ ಇಲ್ಲ ನಾನು ಬರೋಕ್ಕಾಗೋದಿಲ್ಲ, ನಾನು ಫೋನ್ ಕಾಲ್ ಮುಖಾಂತರ ಕೂಡ ನಾನು ಕೇಳ್ಕೊಳ್ಬಲ್ಲೆ ಅಂತ ಹೇಳಿದ್ರೆ ನೀವು ಪ್ರಶ್ನಾಶಾಸ್ತ್ರವನ್ನು ನೀವಿರತಕ್ಕಂಥ ಸ್ಥಳದಲ್ಲೇ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿಕೊಂಡು ಈ ಕವಡೆ ಶಾಸ್ತ್ರದ ಮುಖಾಂತರ ಈಗ ಯಾವ ಸಮಸ್ಯೆಯಲ್ಲಿದ್ದೀರಾ ಆ ಸಮಸ್ಯೆಗೆ ಪರಿಹಾರ ಯಾವುದು ಅಂಥೇಳಿ ತಿಳಿದುಕೊಳ್ಬೋದು. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಜ್ಯೋತಿಷ್ಯ, ವಾಸ್ತು, ಪೂಜೆ ಇತರ ನಾನಾ ವಿಚಾರವಾದ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಆ ಭಗವಂತ ನಿಮ್ಮ ಮನಸ್ಸನ್ನು ಎಲ್ಲ ಇಷ್ಟೈಶ್ವರ್ಯ ಈಡೇರಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.